ನಮಸ್ಕಾರ. ಕಲಬುರಗಿ ನಗರ ಪೊಲೀಸ್ನ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ 2 ಒಳ್ಳೆಯ ಪತ್ತೆ ಕಾರ್ಯಾಗಿದ್ದಾವೆ. ಅದರಲ್ಲಿ ಪ್ರಥಮವಾಗಿ ಒಂದು ಅಂತರ್ಜಿಲ್ಲೆ ಮತ್ತು ಅಂತಾರಾಜ್ಯ ಮನೆಗಳ್ಳತನ ಮಾಡ್ತಾ ಇರುವ ಆರೋಪಿ. ಈಗಾಗಲೇ ಕಳೆದ ವರ್ಷವೂ ನನ್ನ ಬಂಧಿಸಲಾಗಿತ್ತು. ಮಂತ್ರಿ ಶಂಕರ್ ಅಂತ ತಮ್ಮೆಲ್ಲ ಗುರುತಿದೆ. ಅವನ ಮೇಲೆ ಸುಮಾರು 240ಕ್ಕಿಂತ ಹೆಚ್ಚು ಅಪರಾಧಗಳಲ್ಲಿ ಅವನು ಭಾಗಿಯಾಗಿದ್ದಾನೆ. ಕಳೆದ ವರ್ಷ ಅಶೋಕನಗರ ಪೊಲೀಸ್ ಸ್ಟೇಷನ್ ತಂಡ ಬಂಧನ ಮಾಡಿದರು. ಈ ವರ್ಷ ಇಲ್ಲಿ ಏನು ಒಂದು ಅಪಾರ್ಟ್ಮೆಂಟಲ್ಲಿ ರಾತ್ರಿ ಹೊತ್ತು ನುಗ್ಗಿ ಅಪಾರ್ಟ್ಮೆಂಟ್ಗಳಲ್ಲಿ ಇರುವ ಯಾವುದಾದ್ರೂ ಲಾಕ್ಡ್ ಹೌಸ್ ರೆಕ್ಕಿ ಮಾಡಿ ಬೇರೆ ಎಲ್ಲ ಮನೆಗಳ ಒಂದು ಹೊರಗಡೆಯಿಂದ ಚಿಲ್ಕ ಹಾಕಿ ಏನದು ಲಾಕ್ಡ್ ಹೌಸ್ ಇದೆ ಅದನ್ನು ಬ್ರೇಕ್ ಮಾಡಿ ಅದರಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದ. ಅದರಲ್ಲಿ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ದೊರೆತ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಅವನನ್ನು ಮತ್ತೆ ಬಂಧನ ಮಾಡಿದ್ದಾರೆ. ಅವನ ಬಂಧನದಿಂದ ಸುಮಾರು 10 ತೊಲೆ ಗೋಲ್ಡ್ ಏನು ಕಳ್ಳತನ ಆಗಿತ್ತು ಅದನ್ನು ಸುಮಾರು 14 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಎಂಟೈರ್ ತಂಡಕ್ಕೆ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ACP ಸೌತ್ ಮತ್ತು DCP ಕ್ರೈಮ್ ಅವ್ರ ಜೊತೆಗೆ ಅಪರಾಧ ದಳದ ಸಿಬ್ಬಂದಿಯವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಏನು ಸ್ಟೇಷನ್ ಬಜಾರಲ್ಲಿ ಒಂದು ವಕೀಲರ ಬಡಾವಣೆ ಇದೆ. ಅದರಲ್ಲಿ ಇತ್ತೀಚೆಗೆ ಒಂದು ನೂತನವಾಗಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಉದ್ಘಾಟನೆ ಪ್ರಾರಂಭ ಮಾಡಿದರು. ಅಲ್ಲಿ ಈ ದೇವಸ್ಥಾನ ಕಳ್ಳತನ ಮಾಡುವ ಒಬ್ಬ ಆರೋಪಿ, ರೂಢಿಗತ ಆರೋಪಿ, ಅಲ್ಲಿರುವ ಒಂದು ಪ್ರತಿಮೆ ಮೇರೆಗಿರುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಿರ್ತಾನೆ. ಅದನ್ನು ಕೂಡ ಇವರು ವೈಜ್ಞಾನಿಕ ರೀತಿಯ ಸಾಕ್ಷ್ಯಗಳ ಆಧಾರದ ಮೇರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನು ಅರೌಂಡ್ 10 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 100 ಗ್ರಾಮ್ ಏನು ಬೆಳ್ಳಿಯ ಮೂರ್ತಿ ಇದೆ, ಮಹಾಲಕ್ಷ್ಮಿ ಮೂರ್ತಿ ಇದೆ, ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ನಿಯರ್ಲಿ 1,40,000 ಸೊ 2 ಪ್ರಕರಣಗಳಲ್ಲಿ ಸುಮಾರು 15,50,000 ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು ಇತ್ತೀಚೆಗೆ ಕಳೆದ ವರ್ಷ ಅಶೋಕನಗರದಲ್ಲಿ ಒಂದಾಗಿತ್ತು, ಈಗ ಸ್ಟೇಷನ್ ಬಜಾರ್ಲಿ ಒಂದಿದೆ. ಇದಲ್ಲದೆ ಕಲಬುರಗಿ ಜಿಲ್ಲೆ ಇದೆ, ಮಹಾರಾಷ್ಟ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ಹೈದರಾಬಾದ್ ಮತ್ತು ಸುತ್ತಮುತ್ತಲಿನ ನಗರಗಳಲ್ಲಿದೆ. ಅವರ ರಿಲೇಟಿವ್ಸ್ ಒಂದು ಹಿನ್ನೆಲೆಯಲ್ಲಿ ಕಲಬುರಗಿಗೆ ಬಂದಾಗ ಲಾಸ್ಟ್ ಟೈಮ್ ಅಪರಾಧ ಮಾಡಿದ್ದ. ಈ ವರ್ಷವೂ ಕೂಡ ಅದೇ ಒಂದು ನೆಪದಲ್ಲಿ ಇಲ್ಲಿ ಅಪರಾಧ ಮಾಡಿರುವುದು ಬೆಳಕಿಗೆ ಬಂದಿದೆ. ಮತ್ತು ಅದಲ್ಲದೆ ಬೇರೆ ಯಾವುದು ಪ್ರಕರಣಗಳಲ್ಲಿ ಇಲ್ಲಿವರೆಗೆ ಭಾಗಿಯಾಗಿಲ್ಲ. ಹೌದು, ಅವನ ವೈಫ್ ರಿಲೇಟಿವ್ಸ್ ಇದ್ದಾರೆ ಇಲ್ಲಿ. ಕೆಲವು ಪ್ರಕರಣಗಳು ಹೆಚ್ಚಿನದೆಲ್ಲ ಆಂಧ್ರ ಪ್ರದೇಶದಲ್ಲಿದ್ದಾವೆ. ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ, ಬಟ್ ಬೇರೆ ಇನ್ನೂ ಪ್ರಕರಣಗಳು ವಿಚಾರಣೆ ಹಂತದಲ್ಲಿದ್ದಾವೆ. ಅವನು ಆಲ್ಮೋಸ್ಟ್ 60 ಇಯರ್ಸ್ ವಯಸ್ಸಿರೋನಿದ್ದಾನೆ, ನಿಯರ್ಲಿ 15 ಇಯರ್ಸ್ ಪ್ಲಸ್. ಮನೆಗಳ್ಳತನ ಪ್ರಕರಣ, ಹೆಚ್ಚಿನದಾಗಿ ಮನೆಗಳ್ಳತನ ಪ್ರಕರಣ. ಒಬ್ಬನೇ ಮಾಡೋದು, ಮೆಜಾರಿಟಿ ಎಲ್ಲ ಮಾಡೋದು ಒಬ್ಬನೇ ಮಾಡೋದು. ರಾತ್ರಿ ಹೊತ್ತಲ್ಲಿ ರೆಕ್ಕಿ ಮಾಡ್ತಾನೆ. ತಕ್ಷಣ ಯಾವುದು ಮನೆಗಳು ಬೀಗ ಹಾಕಿದ್ದಾರೆ, ಹೊರಗಡೆ ಬೀಗ ಹಾಕಿರೋಂಥ ಮನೆ ಕಂಡ್ರೆ ಅವುಗಳನ್ನು ಅಪರಾಧ ಮಾಡ್ತಾರೆ. ಡೇ ಟು ಡೇ ಲಿವಿಂಗ್ ಎಕ್ಸ್ಪೆಂಡಿಚರ್ಗೋಸ್ಕರ ಕಳ್ಳತನ ಮಾಡುವಂಥದ್ದು. ಏನು 2ನೇ ಪ್ರಕರಣದಲ್ಲಿ ದೇವಸ್ಥಾನ ಕಳ್ಳತನ ಇದೆ, ಅದರಲ್ಲಿಯೂ ಕೂಡ ಅವನ ಮೇಲೆ ಹಳೆಯ 4 ದೇವಸ್ಥಾನ ಕಳ್ಳತನ ಪ್ರಕರಣ ಇದೆ. ಇದಕ್ಕೆ ಬಿಟ್ಟು 3 ಆಗುತ್ತೆ, ಒಟ್ಟು 4 ದೇವಸ್ಥಾನ ಕಳ್ಳತನ ಮಾಡೋವಂಥ ಓನ್ಲಿ ಟೆಂಪಲ್ ಅಫೆನ್ಸಸ್. ಕಳೆದ ವರ್ಷ ಅವನ ಮೇಲೂ ಕೂಡ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಅಪರಾಧ ಆಗಿತ್ತು. ಅಲ್ಲಿ 2 ಪ್ರಕರಣ ಪತ್ತೆ ಆಗಿತ್ತು, ಓನ್ಲಿ ಟೆಂಪಲ್ ಅಫೆನ್ಸಸ್. ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಇದರಲ್ಲಿ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ. ಈಗ ಯಾವುದು ವಿಠ್ಠಲ್ ಮಂದಿರ ಇದೆ, ಮತ್ತು ಇದು ಮಹಾಲಕ್ಷ್ಮಿ ದೇವಸ್ಥಾನ.
ವೈಜ್ಞಾನಿಕವಾಗಿ ದೊರೆತ ಸಾಕ್ಷ್ಯಾಧಾರಗಳ ಮೇಲೆ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಕೆಲವು ಅಪರಾಧಿಗಳು ಮೋಡಸ್ ಆಪರೆಂಡಿ ಇರುತ್ತೆ. ಅದರಲ್ಲಿಯೂ ಕೂಡ ಅವನ ಕೆಲವು ನಮಗೆ ದೊರೆತ ಸಾಕ್ಷ್ಯಾಧಾರಗಳ ಪ್ರಕಾರ ಅಪರಾಧ ಮಾಡೋ ಮೊದಲು ದೇವಸ್ಥಾನಕ್ಕೆ ಕೈ ಮುಗಿದು ಎಲ್ಲ ರೀತಿಯಿಂದ ಶ್ರದ್ಧೆಯಿಂದ ಏನು ಅವನು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿರುವ ಆಭರಣಗಳನ್ನು ಕಳ್ಳತನ ಮಾಡ್ಕೊತಾನೆ. ರಿಕವರಿ ಆಗಿದೆ. ಹೌದು, ಡಿಸ್ಪೋಸ್ ಮಾಡಿದ್ರು ರಿಕವರಿ ಮಾಡಿದ್ರು. ಹೌದು. ಇನ್ನೊಂದು ತಮಗೆಲ್ಲ ಗುರುತಿದೆ, ಮಾದಕ ವಸ್ತುಗಳ ಬಗ್ಗೆ ನಾವು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಈ ಹೆಚ್ಚಿನದಾಗಿ ನಮಗೆ ಇಲ್ಲಿವರೆಗೆ ನಮಗೆ ದೊರಕಿರುವಂಥದ್ದು ಅಂದರೆ ಗಾಂಜಾ ಸಿಗ್ತಾಯಿತ್ತು. ಮತ್ತು ಕಳೆದ ವರ್ಷ ಈ ಅಂತಾರಾಜ್ಯ ಶೆಡ್ಯೂಲ್ ಎಚ್ ಡ್ರಗ್ಸ್, ಈ ಟ್ಯಾಬ್ಲೆಟ್ಸು ಮತ್ತು ಸಿರಪ್ಸ್ ಏನು ಟ್ರಾಫಿಕಿಂಗ್ ನಡೀತಾ ಇತ್ತು, ಅದ್ರ ಬಗ್ಗೆ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 778 kg ವಶಪಡಿಸ್ಕೊಳ್ಳಲಾಗಿತ್ತು ಲಾಸ್ಟ್ ಇಯರ್. ಅದರ ನಂತರ ಅವ್ರ ಮೇಲೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾಯಿದ್ದೀವಿ. ಅದರ ಯಾವುದೇ ರೀತಿಯ ಚಲನ ಬೆಳಕಿಗೆ ಬಂದಿಲ್ಲ. ಅದಲ್ಲದೆ ಈ ಅಕ್ಕಪಕ್ಕದ ಏನು ನಮ್ಮ ನೈಬರಿಂಗ್ ಬಾರ್ಡರ್ ಸ್ಟೇಟ್ಸ್ ಇದೆ ಮತ್ತು ಡಿಸ್ಟ್ರಿಕ್ಟ್ಸ್ ಇದೆ, ಅಲ್ಲಿಯೂ ಕೂಡ ನಮ್ಮ ಸರ್ವೆಲೆನ್ಸನ್ನು ಇನ್ಕ್ರೀಸ್ ಮಾಡಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಈ ಮಹಾರಾಷ್ಟ್ರದ ಒಬ್ಬ ಆರೋಪಿಯನ್ನು ಏನು ಸೋಲಾಪುರ್ ಮತ್ತು ಈ ಭಾಗದಲ್ಲಿ ಓಡಾಟ ಇತ್ತು, ಆ ಒಬ್ಬ ಆರೋಪಿಯನ್ನು ನಿನ್ನೆ ಚೌಕ್ ಪೊಲೀಸರು ಬಂಧನ ಮಾಡಿದ್ದಾರೆ. ಅವನ ಹತ್ರ 20 ಗ್ರಾಮ್ ಈ ಸಿಂಥೆಟಿಕ್ ಡ್ರಗ್ MDMA ಕ್ರಿಸ್ಟಲ್ ಸಿಕ್ಕಿದೆ. ಈಗಾಗಲೇ ಅವನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇಲ್ಲಿ ಯಾರಾದರೂ ಅವರು ಗ್ರಾಹಕರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಈಗ ಪ್ರಾಥಮಿಕವಾಗಿ ಕಲೆ ಹಾಕಿದ ಮಾಹಿತಿ ಪ್ರಕಾರ ಕೆಲವು ಅಕ್ಕಪಕ್ಕದ ಜಿಲ್ಲೆಯ ಕೆಲವು ಕನ್ಸ್ಯೂಮರ್ಸ್ ಬಂದು ಅವನ ಹತ್ರ ತೆಗೆದುಕೊಂಡಿದ್ರು ಇದ್ರ ಮೊದಲು. ಆ ಹಿನ್ನೆಲೆಯಲ್ಲಿ ಅವನು ನಿನ್ನೆ ಇಲ್ಲಿ ಬಂದಿದ್ದ ಅಂತಿದೆ. ಅದಕ್ಕೆ ಅವನ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಾಗ ಹೆಚ್ಚಿನ ಮಾಹಿತಿನ ನಮಗೆ ಸಿಗುತ್ತೆ. ಅದು ಸ್ಥಳೀಯರೆಲ್ಲ ಬೇರೆ ಜಿಲ್ಲೆಯವರು. ಸೊ ಬೇಸಿಕಲಿ ಅವನ ಮೂಮೆಂಟ್ ಮುಂಬೈಯಿಂದ ಸೋಲಾಪುರ್ವರೆಗೆ ಮೂಮೆಂಟ್ ಆಗಿದೆ. ಅದರ ಎಕ್ಸ್ಟೆನ್ಷನ್ ಭಾಗವಾಗಿ ಈ ಕಡೆ ಬರ್ತಾ ಇದ್ದ. ಅವನ ಆರೋಪಿ ಹೆಸರು ಮೊಹಮ್ಮದ್ ಶೇಖ್ ಅಂತ. ಸೊ ಈಗಾಗಲೇ ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿದೆ. ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತೀವಿ. ಅದರಲ್ಲೂ ಕೂಡ ಪತ್ತೆಯಾಗಿದೆ. ಮೈಸೂರು ಒಬ್ಬನು ಲಿಂಕ್ ಸಿಕ್ಕಿದೆ, ಅದರಲ್ಲಿಯೂ ಕೂಡ ತನಿಖೆ ಮುಂದುವರಿತಾ ಇದೆ. ಮೊಹಮ್ಮದ್ ಶೇಖ್ ಅಂತ ಮುಂಬೈಲಿಂದ ಬಂದಿರುವಂಥದ್ದು. ಇಲ್ಲಿ ಕಲಬುರಗಿಯಲ್ಲಿಲ್ಲ. ಈಗ ಕೆಲವು ಮಾಹಿತಿನ ನೀಡಿದ್ದಾನೆ, ಬಟ್ ಅದನ್ನು ನಿಖರವಾಗಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಮಾಹಿತಿನ ತಮ್ಮ ತಿಳಿಸ್ತೀವಿ. ನಮಗೆ ಅನುಮಾನ ಇದೆ. ಯಾಕಂತಂದರೆ ಹೇಳಿದೆ ನಾನು, ನಮ್ಮ ಏನು ಸರ್ವೆಲೆನ್ಸ್ ಇದೆ, ಈಗ ಕಲಬುರಗಿ ನಗರಕ್ಕೆ ಬರ್ತಾ ಇರೋ ಏನು ಡ್ರಗ್ಸ್ ಇದೆ, ಎಸ್ಪೆಷಲಿ ಗಾಂಜಾ ಮೊದಲು KG ಗಂಟಲೆ ಬರ್ತಾಯಿತ್ತು. ತಾವೇ ನೋಡ್ತಾಯಿದ್ರಿ, ಈಗ ಸೀಸರ್ ಹ್ಯಾಸ್ ರೆಡ್ಯೂಸ್ ಟು ಗ್ರಾಮ್ಸ್, 100 ಗ್ರಾಮ್, 500 ಗ್ರಾಮ್, 300 ಗ್ರಾಮ್ ಹಿಂಗೆಲ್ಲ ಸಿಗ್ತಾಯಿದೆ. ಈ ಕಳೆದ ತಿಂಗಳು 5 kgಲಿಂದ 6 kg ಅಷ್ಟು ಸಿಕ್ಕಿತ್ತು. ಅದು ಕೂಡ ಇಲ್ಲಿಂದ ಬೇರೆ ಜಿಲ್ಲೆ ಹೋಗ್ತಾಯಿತ್ತು. ಎಸ್ಪೆಷಲಿ ಅದು ಮೈಸೂರಿಗೆ ಮೂವ್ಮೆಂಟ್ ಆಗ್ತಾ ಇರೋದನ್ನು ನಾವು ಇಲ್ಲಿ ಸ್ಟಾಪ್ ಮಾಡಿ ಸೆಕ್ಯೂರ್ ಮಾಡಿರುವಂಥದ್ದು. ಅದಕ್ಕೆ ನಾವು ನಮ್ಮ ಏನು ನೆಟ್ವರ್ಕ್ ಇದೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಸರ್ವೆಲೆನ್ಸ್ ಇನ್ಕ್ರೀಸ್ ಮಾಡಿದಾಗ ಸೋಲಾಪುರ್ಲಿಂದ ಏನೊಬ್ಬನು ಸಸ್ಪೆಕ್ಟೆಡ್ ಸಿಂಥೆಟಿಕ್ ಡ್ರಗ್ ಪೆಡ್ಲರ್ ಇದ್ದಾನೆ, ಅವನ ಒಡಾಟ ಇಲ್ಲಿ ಕಂಡು ಬಂದಿತ್ತು. ಬಂದ ತಕ್ಷಣ ಇಮಿಡಿಯೇಟ್ ಅವನಿಗೆ ಸೆಕ್ಯೂರ್ ಮಾಡಿದ್ದಾರೆ. ಸೊ ಅವನ ವಶದಲ್ಲಿದ್ದ ಏನು 20 ಗ್ರಾಮ್ MDMA ಇದೆ ಅದನ್ನು ಸೀಸ್ ಮಾಡಿದ್ದೀವಿ. ಇನ್ನೂ ಇವನೇನು ಅಸೋಸಿಯೇಟ್ಸ್ ಇದ್ದಾರೆ